ಈಗ ಸದ್ಯಕ್ಕಿದ್ದ ಎಲ್ಲ ರೋಗಗಳನ್ನು ನಾನು 6 ತಿಂಗಳಿಂದ 2 ವರ್ಷಕ್ಕೆ ಕಮ್ಮಿ ಪೂರ್ತಿ ಮಾಡುತ್ತೆ, ಇಲ್ಲ ಅಂದರೆ ನಿಮಗೆ ಒಳ್ಳೆಯದು ಮಾಡುತ್ತೆ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ. ನಿಮ್ಮ ಕಾಯಿಲೆ ಹೆಸರು ಏನಾದರೂ ಇಟ್ಕೊಳ್ರಿ, ನೀವು ಸಿರಿಧಾನ್ಯಗಳನ್ನು ಊಟ ಮಾಡಿ. ನರನಾಡಿಗಳ ಸಂಯೋಜನ ಸರಿಯಾಗಿ ಇಲ್ಲದೇ ಇರೋದ್ರಿಂದ ನಿಮ್ಮ ಗರ್ಭ ಸಂಸ್ಕಾರ, ವೀರ್ಯ ಸಂಸ್ಕಾರ ನಡೆದರೆ ಗ್ಯಾರಂಟಿ ನಿಮಗೆ ಆರೋಗ್ಯವಾದ ಮಗು ಹುಟ್ಟುತ್ತೆ. ಇದು ನಂದಲ್ಲ ಗ್ಯಾರಂಟಿ, ಸಿರಿಧಾನ್ಯಗಳ ಗ್ಯಾರಂಟಿ. ಯಾರು ಇಲ್ಲಿ ತನಕ ಟೈಪ್ 1 ಡಯಾಬಿಟಿಸನ್ನು ವಾಸಿ ಮಾಡೋರು ಇಲ್ಲ. ನಾನು ವಾಸಿ ಮಾಡಿದ್ರೆ ವೇರ್ ಇಸ್ ದ ಪ್ರೂಫ್ ಅಂತಾನೆ ಬರೆದು ಪಬ್ಲಿಷ್ ಮಾಡಿದರೆ ತಾನೇ ಪ್ರೂಫ್ ಆಗೋದ. ಮಾಡ್ರಿ, ಯಾವುದೋ ಒಂದು ಸಂಘ ಸಂಸ್ಥೆ ಅಂತಿದ್ರಲ್ಲ, ಒಂದು 50 ಜನ ಟೈಪ್ 1 ಡಯಾಬಿಟಿಸ್ ಬಂದಿರೋ ಪೇರೆಂಟ್ಸನ್ನು, ಮಕ್ಕಳನ್ನು ತಂದು ನಾನು ಹೇಳಿದ್ದು ಊಟವನ್ನು ಹಾಕ್ರಿ. 2 ತಿಂಗಳಾದಮೇಲೆ HbA1c ಚೆಕ್ ಮಾಡಿರಿ. ಗತ್ತಿದ್ರೆ ಅದು ಮಾಡ್ರಿ. ಅದು ಮಾಡಲ್ಲ. ಯಾಕೆ? ಇನ್ಸುಲಿನ್ ಬಿಸ್ನೆಸ್. ಗ್ಲೈಕೋಮೆಂಟು, ಮೆಟ್ಫಾರ್ಮಿನ್ ಇದು ಅದು ತಿನ್ನಿಸಿ ಡಯಾಬಿಟಿಸಿಂದ ಡಯಾಲಿಸಿಸ್ಗೆ ತಗೊಂಡೋಗ್ತಾ ಇದೆ. ಆ್ಯಂಡ್ ಯು ಕಾಲ್ ದಟ್ ಸೈನ್ಸ್. ಗಟ್ಟು ಮೈಕ್ರೋಬ್ಸನ್ನು ವೃದ್ಧಿ ಮಾಡಿದರೆ ನಿಮ್ಮ ದೇಹದಲ್ಲಿ ನಡೀತಾ ಇರೋ ಪ್ರತಿ ಒಂದು ಜೀವ ರಾಸಾಯನಿಕ ಪ್ರಕ್ರಿಯೆಯನ್ನು ನಿಯಂತ್ರಣ ಮಾಡುವ ಅದ್ಭುತವಾದ ಸ್ವಶಕ್ತಿಯನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಆಗತ್ತೆ. ಯಾಕಂದರೆ ನಿಮ್ಮ ದೇಹದಲ್ಲಿ ಟ್ರಿಲಿಯನ್ ಸೆಲ್ಸ್ ಇದ್ದರೆ 10 ಟ್ರಿಲಿಯನ್ ಸೆಲ್ಸ್ ಸೂಕ್ಷ್ಮ ಜೀವಿಗಳು ಈ ಸಿಂಬಯಾಟಿಕ್ ಗಟ್ ಮೈಕ್ರೋಬ್ಸ್ ಅಂತಾರೆ. ಅದನ್ನು ವೃದ್ಧಿ ಮಾಡೋದು ಮಾಡ್ರಪ್ಪ ಅಂದರೆ ಕ್ಯಾಪ್ಸುಲಲ್ಲಿ 2 ಮೈಕ್ರೋಬ್ ಇಟ್ಟು 8,000 10,000 ಪೇಟೆಂಟ್ ಮಾಡಿದ್ದೀನಿ ಅಂತ ಹೇಳ್ತಾ ಇದೆ. 5 ಪೈಸದಲ್ಲಿ ನೀವು ಈ ಕೆಲಸ ಮಾಡ್ರಿ. 1 kg ನಾವೇ ತಗೊಳ್ರಿ. ಈಗ ವಿತೌಟ್ ಸಬ್ಸಿಡಿ, ವಿತೌಟ್ ತುಪ್ಪ ಜನ ನೋಡಪ್ಪ ನಿಮ್ಮ ನವನೆ ತುಂಬ ಕಾಸ್ಟ್ಲಿ ಅಂತ. ನಿಮ್ಮ ಅಕ್ಕಿ ಎಷ್ಟು? ಸಬ್ಸಿಡಿಯಿಂದ ನಿಮಗೆ 30 ರೂಪಾಯಿ ಕಟ್ತಾ ಇದ್ದೀರಾ. ಆ ಸಬ್ಸಿಡಿ ಎಲ್ಲ ಲೆಕ್ಕಾಚಾರ ಹಾಕಿದ್ರೆ 3,800 ರೂಪಾಯಿ 1 kg. ಯು ಆಲ್ರೆಡಿ ಪೇಯ್ಡ್. ಎಷ್ಟು ಮುಟ್ಟಾಳರಾಗಿದ್ದೀವಿ ಅಂದರೆ ಅದು ಕಟ್ಟಿದ್ದೀವಿ ಅಂತಾನೂ ಗೊತ್ತಿಲ್ಲ. ಯಾಕೆ ಮುಟ್ಟಾಳರಾಗಿದ್ದೀರಾ? ಹಾಕಿಕೋಗಿ ತಿನ್ನೋದ್ರಿಂದ ನಿಮ್ಮ ನರನಾಡಿಗಳು ಸರಿಯಾಗಿ ಕೆಲಸ ಮಾಡ್ತಾರೆ. ಅದೇ ದೇಸಿರಿ ಎಣ್ಣೆ ಕುಡಿಯಿರಿ, 6 ವಾರದಲ್ಲಿ ನಿಮಗೆ ಸ್ಪಷ್ಟತೆ ಬರುತ್ತೆ.